ಈಗಲೋ ಆಗ್ಲೋ ಈಚೆ ಬಂದೇ ಬರ್ತಾಳೆ, ಬರಲೇಬೇಕು. ರಾಚಮ್ಮ, ಈ ಎಣ್ಣೆನ ತೆಗೆದು ಸುಯ್ ಅಂತ ಚಲ್ಕೊಂಬರೋದು. ಅವಳು ಆ ಕಾರಿಡಾರಿಂದ ಹೊರಗಡೆ ಬಂದಿದ ತಕ್ಷಣ ಕಾಲು ಹಿಂಗಿಡ್ತಾಳ, ಸುಯ್ ಅಂತ ಜಾರು ಬಿಡ್ತಾಳೆ. ಬಿದ್ದಿದ ತಕ್ಷಣ ಸುಮ್ಮನೆನಾ ಎದ್ದೇಳಕ್ಕಾಗಲ್ಲ, ಸೊಂಟ ಲಟಕ್ಕು, ಕಾಲು ಪಟಕ್ಕು. 6 ತಿಂಗಳು ಬೆಡ್ ರೆಸ್ಟು, ಹೇಳಕ್ಕಾಗಲ್ಲ. ನೋ ಹನಿ ನೋ ಮೂನ್, ಆಕಾಶ ನೋಡ್ಕೊಂಡು ಮಲ್ಕೊಂಡಿರ್ಬೇಕು. ಲೇಯಸ್ಸು ಏಟ್ ಮಾಡಿಕೊಂಡು ಹೇಗೆದ್ದು ಓಡಾಡ್ತಾಳೆ? ಓಡಾಡಕ್ಕಾಗಲ್ಲ ಅಲ್ವಾ? ಪ್ಲ್ಯಾನ್ ಎಲ್ಲ ವೇಸ್ಟು. ಆಮೇಲೆ ಅವಳು ಸ್ಕೆಚ್ ಹಾಕಿದಾಳಲ್ಲ, ಎಲ್ಲ ಪೀಸ್ ಪೀಸ್. ಅವಳು ಬರೋಕ್ಕೂ ಮುಂಚೆ ವಿನಯ್ ಬಂದ ಬಾಕೊಂಡ್ಬಿಟ್ರೆ? ರಾಚಮ್ಮ, ಆ ಕಾರಿಡಾರಲ್ಲಿ ಅವನ್ನ ಬಿಟ್ಟರೆ ಯಾರೂ ಬರೋದಕ್ಕೆ ಸಾಧ್ಯ ಇಲ್ಲ. ಅವನೀಗ ಹೊರಗಡೆ ಹೋಗಿದ್ದಾನೆ, ಬರೋದಕ್ಕೆ ಲೇಟ್ ಆಗುತ್ತೆ. ಸೊ ನಮ್ಮ ಡೀಲ್ ಓಕೆ. ಅಲ್ವೇ, ಎಲ್ಲಾದ್ರೂ ನಿಜವಾಗ್ಲೂ ಜೋರಾಗಿ ಬಿದ್ದುಬಿಟ್ರೆ? ಅಲ್ಲ, ಸೊಂಟ ಗಿಂಟ ಎಲ್ಲ ನೀಟಾಗಿ ಮೇಂಟೈನ್ ಮಾಡ್ಕೊಂಡಿದ್ದಾಳೆ. ಆಮೇಲೆ ಕೂರೋಕ್ಕೂ ಕಷ್ಟ, ಹೇಳೋಕ್ಕೂ ಕಷ್ಟ ಆಗ್ಬಿಟ್ರೆ? ಏನು, ನಿನಗೆ ಅವಳ ಸ್ವಂತದ ಬಗ್ಗೆನೇ ಜಾಸ್ತಿ ಕಾಳಜಿ ಇದೆ. ಅವಳೇನು ಜೋಗ್ ಫಾಲ್ಸಿಂದ ಕೆಳಗಡೆ ಬೀಳ್ತಿದ್ದಾಳೆ ನೋಡು, ಏನಾದರೂ ಹಾಕೋದಕ್ಕೆ. ಸುಮ್ಮನಿರೋ, ಇಲ್ಲಿಂದ ಇಲ್ಲಿ ಬೀಳ್ತಾಳೆ ಜಾರಿ. ಹೇಳ್ದಂಗೆ ಸೊಂಟನೋ ಇಲ್ಲ ಕಾಲು ಎಲ್ಲ ಟಕ್ಕನ್ನತ್ತೆ, ಅಷ್ಟೇನೆ, ಬೇರೆ ಏನು ಆಗೋದಿಲ್ಲ. ಇದೆಲ್ಲ ಸೀರಿಯಲ್ ಟಿಕ್ಟಾಕು. ಕೆಲಸ ಮಾಡುತ್ತೇನೆ, ಕೆಲಸ ಮಾಡುತ್ತಾ? ಈ ಎಣ್ಣೆಯನ್ನು ತಲೆ ಕೂದಲಿಗೆ ಹಚ್ಚಿಕೊಂಡರೆ ತಲೆ ಕೂದಲು ಉದ್ದಕ್ಕೆ ನೀಳವಾಗಿ ಬೆಳೆಯುತ್ತದೆ ಅಂತ ನೋಡಲ್ವಾ? ಸೀರಿಯಲ್ ಮಧ್ಯದಲ್ಲಿ ಬರುತ್ತಲ್ಲ ಅಡ್ವರ್ಟೈಸ್ಮೆಂಟು, ಹಾಗೆ ಎಲ್ಲರೂ ಟ್ರೈ ಮಾಡಲ್ವಾ ಹಚ್ಕೊಂಡು? ಇದೂ ಅಷ್ಟೇನೆ, ಒಂದ್ಸಲ ಟ್ರೈ ಮಾಡೋದ್ರಲ್ಲಿ ಏನಿದೆ? ಯಾರು ಗಂಟು ಹೋಗುತ್ತೆ ರಾಚಮ್ಮ? ಹೋದರೆ 1 ಬಾಟ್ಲ್ ಎಣ್ಣೆ ಖಾಲಿ ಆಗುತ್ತೆ ಅಷ್ಟೇನೆ. ಅಲ್ಲ, ತಲೆಗೆ ಡಮಾರಂತ ಏಟಾದ್ರೆ ಏನು ಮಾಡೋದೆ? ಬಿಡ್ತಾನ, ಏನಕ್ಕೆ ಹೀಗೆ ಏನೇನೋ ಮಾತಾಡ್ತೀಯ ನೀನು? ಸುಮ್ಮನೆ ಬಾ, ಎಣ್ಣೆ ಹಾಕಬೇಕು.